ಹೋರಾಟ ನಡೆಸುತ್ತಿದ್ದಾರೆ ಅಪರೂಪದ ಸಂತ ರಾಜಕಾರಣಿ ಡಿ.ಆರ್. ಪಾಟೀಲ್. 1947ರ ಮೇ 19ರಂದು ಹುಲಿಕೋಟೆಯಲ್ಲಿ ಜನಿಸಿದ ಡಿ.ಆರ್. ಪಾಟೀಲ್ ಅವರು ಮೂಲತಃ ಮೆಕ್ಯಾನಿಕಲ್ ಇಂಜಿನಿಯರ್. ಆದರೆ ಅಪ್ಪಿಕೊಂಡಿದ್ದು ಸಹಕಾರಿ ತತ್ವವನ್ನು. ಸಹಕಾರಿ ತತ್ವದ ಜನ್ಮಭೂಮಿ ಎಂದೇ ಖ್ಯಾತಿಯಾದ ಗದಗಿನ ಹಲವಾರು ರಾಷ್ಟ್ರಮಟ್ಟದ ಸಹಕಾರಿ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿರುವ ಡಿ.ಆರ್. ಪಾಟೀಲರು ಕರ್ನಾಟಕದಲ್ಲಿರುವ ಬಹುತೇಕ ಎಲ್ಲ ಸಹಕಾರಿ ಸಂಸ್ಥೆಗಳ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹುಲಿಕೋಟೆಯ ಪ್ರಸಿದ್ಧ ರಾಜರಾಜೇಶ್ವರಿ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ರಾಜಕೀಯ ಪ್ರವೇಶ ಮಾಡಿದ ಡಿ.ಆರ್. ಪಾಟೀಲರು 4 ಅವಧಿಗೆ ಗದಗಿನ ಶಾಸಕರು. ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವ ಡಿ.ಆರ್. ಪಾಟೀಲರು ಸ್ವಚ್ಛ ಸಮಾಜ ನಿರ್ಮಾಣಕ್ಕೆ ನಿರಂತರವಾಗಿ ಶ್ರಮಿಸುತ್ತಿರುವ ಸರಳ ಜೀವಿ. ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಡಿ.ಆರ್. ಪಾಟೀಲರು ನಡೆಸುತ್ತಿರುವ ನಿರಂತರ ಹೋರಾಟವನ್ನು ಪರಿಗಣಿಸಿ ಅವರಿಗೆ 2023-24ನೇ ಸಾಲಿನ ಸಂಯಮ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ. ದಯಮಾಡಿ ತಾವೆಲ್ಲರೂ ಒಟ್ಟಾಗಬೇಕು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರು ಇಂಥದೊಂದು ಅಪರೂಪವಾದ ಗಳಿಗೆಗೆ ಸಾಕ್ಷಿಯಾಗಬೇಕು, ಸಹಕರಿಸಬೇಕು ಅಂತ ಹೇಳಿ ನಮ್ಮ ಪ್ರೀತಿಯ ಗೌರವಪೂರ್ವಕವಾದಂತಹ ಕೋರಿಕೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಅಪರೂಪದ ಸಂತ ರಾಜಕಾರಣಿ ಡಿ.ಆರ್. ಪಾಟೀಲ್ ಅವರಿಗೆ